ಇನ್ನು ರಾಜ್ಯದಲ್ಲಿ ಓಟ್ ಚೋರಿ ಕ್ಯಾಂಪೇನ್ ಮುಂದುವರೆದಿದೆ. ಕೇಂದ್ರ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ವಿರುದ್ಧ ಹೋರಾಟವನ್ನು ಕಾಂಗ್ರೆಸ್ ಮುಂದುವರೆಸಿದೆ. ಮತಕಳ್ಳತನವಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ಗಂಭೀರ ಆರೋಪ. ಕೆಪಿಸಿಸಿ ವತಿಯಿಂದ ಓಟ್ ಚೋರಿ ಅಭಿಯಾನ, ಬೆಂಗಳೂರಿನ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಕಾರ್ಯಕ್ರಮ. ಮತಗಳ್ಳತನದ ವಿರುದ್ಧ ಸಹಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಈ ಅಭಿಯಾನದಲ್ಲಿ ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅಭಿಯಾನ ಇದು. ದೇಶಾದ್ಯಂತ ಅಭಿಯಾನವನ್ನ ಕಾಂಗ್ರೆಸ್ಸಿಗರು ನಡೆಸುತ್ತಿದ್ದಾರೆ. ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ದಾಖಲೆ ಸಮೇತ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ಕೂಡ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ, ಯಾವ ರೀತಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ, ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರು ಒದಗಿಸಿದ್ರು. ಅದಾದ್ಮೇಲೆ ದೇಶಾದ್ಯಂತ ಮತಗಳ್ಳತನದ ಆರೋಪವನ್ನು ಮಾಡಿದಂತಹ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲೇ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ, ಹೋರಾಟವನ್ನು ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ. ಕೇಂದ್ರ ಚುನಾವಣಾ ಆಯೋಗವೂ ಕೂಡ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿತು. ಅವರಿಗೆ ಏನು ದಾಖಲೆಗಳಿದೆಯೋ ಅದನ್ನು ನಮ್ಮ ಬಳಿಗೆ ಕೊಡ್ಲಿ ಅಂತಾನೂ ಕೂಡ ಅವರು ಹೇಳಿದ್ರು. ಇದೀಗ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ವತಿಯಿಂದ ರಾಜ್ಯದಲ್ಲಿ ಮತಚೋರಿಯ ಬಗ್ಗೆ ಹೋರಾಟ ಮುಂದುವರೆದಿದೆ, ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಿದೆ. ಆಳಂದದಲ್ಲಿ ಆಗಿರುವಂತಹ ಬೆಳವಣಿಗೆ, ರಾಹುಲ್ ಗಾಂಧಿಯವರು ಮಾಡಿದಂತಹ ಈ ಆರೋಪಕ್ಕೆ ಮತ್ತಷ್ಟು ಸಾಕ್ಷ್ಯವನ್ನ ಒದಗಿಸುವಂತಿದೆ. ಕೆಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ರು 400ಕ್ಕಿಂತ ಹೆಚ್ಚು ನಮಗೆ ಸೀಟ್ ಬರ್ತದೆ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಅವರು ನಾವು ಹೋಗಿ ಇವತ್ತು ವಾಜಿದ್ ಅವರು ಹೇಳ್ದಂಗೆ ಬರೀ 25 ಅದು ವೋಟ್ ಚೋರಿ ಮಾಡಿಬಿಟ್ಟು 25 ಮತಗಳ ಅಂತರದಿಂದ ಇವತ್ತು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ. ಅದು ಅವರೊಬ್ಬರದೇ ಬರಲಿಲ್ಲ, ಅವರು ಅವರ ಅಲಿಯನ್ಸ್ ಎಲ್ಲ ಸೇರಿ ಇವತ್ತು ಸರ್ಕಾರವನ್ನು ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳಿದ್ರು. ರಾಹುಲ್ ಗಾಂಧಿ ಸುಮ್ಮನೆ ಕೇಳಲಿಲ್ಲ, ಎಲ್ಲ ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ಎಲ್ಲ ಹೇಳಿದ್ರು. ಮಹಾದೇವಪುರದಲ್ಲಿ ಏನಾಯ್ತು ನಮ್ಗೆ ಗೊತ್ತಿದೆ. ಮಹಾದೇವಪುರದಲ್ಲಿ ಅಲ್ಲಿ ತನಕ ನಮ್ಮ ಅಭ್ಯರ್ಥಿ